ಇವತ್ತು ಸಾಕಷ್ಟು ಸ್ಟೋರಿಗಳ ಬಗ್ಗೆ ಹೇಳಿರ್ತೀವಿ, ಆದ್ರೆ ಇವತ್ತು ಈಗ ಹೇಳುವಂತಹ ಸ್ಟೋರಿ ಏನಪ್ಪಾ ಅಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ. ಕನ್ನಡ ಚಿತ್ರರಂಗ ಚಂದನವನ, ಗಂಧದ ಗುಡಿ, ಸ್ಯಾಂಡಲ್ವುಡ್. ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದಲೂ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಒಳ್ಳೆಯ ಸಿನಿಮಾಗಳು, ಅದ್ಭುತ ಸಿನಿಮಾಗಳು ಬಂದಿದೆ, ಅದ್ಭುತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಆ ಸಿನಿಮಾಗಳಿಂದ ನೂರಾರು ಕುಟುಂಬ ಗೆದ್ದಿದೆ. ಸೊ ಅದಕ್ಕೆ ಹೇಳೋದಲ್ವಾ, ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳೇ ನಮ್ಮನೆ ದೇವರು ಅಂತ. ಅಂತಹ ಅಭಿಮಾನಿಗಳು, ಅಂತಹ ಅಭಿಮಾನಿ ದೇವರುಗಳು ತುಂಬಾ ಸಿನಿಮಾನ ಗೆಲ್ಸಿದ್ದಾರೆ. ನಮ್ಮ ಕನ್ನಡ ಸಿನಿಮಾ ಅಂತಂದ್ರೆ ಕರ್ನಾಟಕದಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಇಡೀ ನ್ಯಾಷನಲ್ ಲೆವೆಲ್ ಅಲ್ಲಿ ಸೌಂಡ್ ಮಾಡಿದೆ ಕನ್ನಡ ಚಿತ್ರರಂಗ. ಕನ್ನಡ ಚಿತ್ರರಂಗ ಹೆಸರು ಮಾಡಿದೆ. ಆದ್ರೆ ಇತ್ತೀಚೆಗೆ ಎಲ್ಲೋ ಕನ್ನಡ ಸಿನಿಮಾಗಳು ಅಂತ ಹೇಳಿದ ತಕ್ಷಣ ಎಲ್ಲೋ ಅಯ್ಯೋ ಕನ್ನಡ ಸಿನಿಮಾ ಬರ್ತಿಲ್ಲ, ಅಥವಾ ಒಳ್ಳೆ ಅದ್ಭುತ ಸಿನಿಮಾ ಬರ್ತಾ ಇದೆ, ಎಲ್ಲೋ ಸ್ವಲ್ಪ ಆ ಒಂದು ಗ್ರಾಫ್ ಕೆಳಗಿಳಿತಿದೆ ಅಂತ ಹೇಳ್ತಾ ಇದ್ರು. ಇಲ್ಲ ರೀ, ನಿಜವಾಗ್ಲೂ ಇವತ್ತಿಗೂ ಕನ್ನಡ ಸಿನಿಮಾಗಳು, ಅದ್ಭುತವಾದ ಕಥೆಗಳು ಬರ್ತಾ ಇದೆ.